dog breeder, actor, model, popular person, handsome guy. It's none other than Kanabam Satish on stage. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. 50 ಕೋಟಿ ಬೆಲೆ ಬಾಳುವಂತ ಶ್ವಾನವನ್ನ ಇದೀಗ ವೇದಿಕೆ ಮೇಲೆ ಕರ್ತಾ ಇರ್ತಾರೆ ನಮ್ಮ Kanabam ಸತೀಶ್. ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಸಾಕಷ್ಟು ಟಿವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನೋಡಿದ್ವಿ. ಆದ್ರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ಮತ್ತು ಇಂಟರ್ನ್ಯಾಷನಲ್ ಡ್ರಾಗ್ ಬ್ರೀಡರ್ ಸತೀಶ್ ಅವರು ಕೂಡ ಇವತ್ತರ ಜೊತೆಗೆ ಅವರ ಒಂದು ಪೆಟ್ ಡಾಗ್ ಏನು ಒಕ್ಕಾಮಿ ಬ್ರೀಡರ್ ಕೂಡ ತಗೊಂಡ್ಬಂದು ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ನಾನು ಈ ತಮಾಷೆಗೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ, ನಮ್ಮನ್ನು ಹರಾಜಾಕಿದ್ರು 50 ಕೋಟಿ ಬರೋಲ್ಲ, ನಾಯಿ ಬೆಲೆ 50 ಕೋಟಿ ಇದೆ ನೋಡಿ ಅಂತಂತ. ಹಾಗೆ ಮನಗೊಂದು ನೋಡೋ ಅದ್ಭುತ ಈ ವೇದಿಕೆ ಮೇಲೆ ಆಗಿದೆ. ತಾಯಿ ಅನ್ನವನ್ನು ಆಶೀರ್ವಾದ ಎಲ್ಲರಿಗೂ ಇರಲಿ, ವಕಾನಿಗೂ ಇರಲಿ, ಸತೀಶ್ ಅವ್ರಿಗೂ ಇರಲಿ. ಅವರು ಇದೇ ಥರ ಇನ್ನೊಂದಿಷ್ಟು ಒಳ್ಳೆ ಬ್ರೀಡ್ಗಳನ್ನ ಮಾಡುವುದರ ಮುಖಾಂತರವಾಗಿ ಭಾರತದ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಸರ್ಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ, ಬಂದವರಿಗೆಲ್ಲ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇವರು, ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಚಾನಲ್ ಇಂಟರ್ವ್ಯೂಸ್ ನೋಡಿದೆ, ಟಿವಿನಲ್ಲಿ ನೋಡಿದೆ. ಸೊ ತುಂಬಾ ಸಂತೋಷ ಇವತ್ತು ಲೈವ್ ಆಗಿ ನೋಡಿದ್ರು. ನಿಮ್ಮನ್ನು ನೋಡೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಗಿರಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಇದು ಕೆಲಸ ಮಾಡಬೇಕು ದಯವಿಟ್ಟು. ಸಾಕಷ್ಟು ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲಿ ಒಂದಲ್ಲ ಎರಡಲ್ಲ 2,000ಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಮಾಡಿದಂತ ಸೆಲೆಬ್ರಿಟಿ ನಾವು. ಮೋರ್ ಎವರ್ ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮ ಪುಣ್ಯಾಟನೆ ಸತೀಶ್ ಅವರು, ನಮ್ಮ ಗಿರೀಶ್ ಅವರ ಒಂದೇ ಒಂದು ಪ್ರೀತಿಯ ಮಾತಿಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮ ಬಂದರೆ ನೆಚ್ಚಿನ ಶ್ರೀ ತೇಜಸ್ವಿ ಸೂರ್ಯ ಅವರ ಮಾತೃಭೂಮಿ ಸ್ನೇಹಿತರ ಸಮಿತಿ ವತಿಯಿಂದ ಅವರ ವೇದಿಕೆ ಮೇಲೆ ಕರ್ತಾ ಇರ್ತಾರೆ. ಖುಷಿ ಆಯ್ತಾ ಡಾಗ್ ನೋಡಿ? ಎಷ್ಟು ಖುಷಿ ಆಯ್ತಪ್ಪ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ, ಫೇಮಸ್ ಡಾಗ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿ 50 ಕೋಟಿ ಬೆಲೆ ಬಾಳುವಂತ ಕ್ಯಾರಬಮ್ಸ್ ವಕಾಬಿ ಈಗ ನಮ್ಮ ಜೊತೆ ಇದೆ ಸರ್. ವರ್ಲ್ಡ್ ಅಲ್ಲಿ ಹೆಚ್ಚು ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಂತಹ ಒಂದು ಹೆಮ್ಮೆ ನಮ್ಮ ವಕಾಬಿದಾಗಿದೆ. ಕ್ಯಾರಬಮ್ಸ್ ವಕಾಬಿ ಸಾಮ್ರಾಟ, ನಮ್ಮ ಪ್ರೀತಿಯ ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದ ಕುರಿತು ಹಾಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬೇಕಾಗಿ ಕೇಳ್ಕೊಳ್ತಾರೆ.